ಇನ್ನು ಸುಮ್ಮಿಗೆ ಸರಿಯಾಗಿ ಬುದ್ಧಿ ಬಂದಿಲ್ಲ ಅನ್ಸತ್ತೆ. ಇವಳಿಗೆ ಜ್ಞಾನನ ಇಲ್ಲ ಅಂದಮೇಲೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ನಮ್ ತಪ್ಪು ಬಿಡಿ. ತಲೆ ಕೆಟ್ಟವಳತ್ತ ಇವಳು. ಅಯ್ಯೋ, ನಾನು ಹೇಳ್ತಿರೋದ್ರಲ್ಲಿ ಲಾಜಿಕ್ ನೋಡಲ್ವಾ? ಹಲ್ಲು ಉದುರಿಸ್ಬಿಡ್ತೀನಿ ಇವಾಗ, ಹೇಳ್ತಿದ್ದೀನಿ ನಾನು. ಸಮಾಧಾನ ವಿಕಿ. ಏ ಸುಮ್ಮಿ, ಏನೇ ಹೀಗೆಲ್ಲ ಮಾತಾಡ್ತೀಯಾ? ಅದ್ ಹಾಗಲ್ಲ ಚಿಕ್ಕಿ, ಆತ್ಮ ಕಾಣಿಸಿದೆ ಅಂದ್ರೆ ಸತ್ ಹೋಗಿದ್ದಾರೆ ಅಂತಲ್ವಾ? ಲೇ ಸುಮ್ಮಿ, ದೊಡ್ಡತ್ಗೆ ಜೀವಂತವಾಗಿಲ್ಲ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿ ನಿನ್ನ ಪ್ರಾಣಕ್ಕೆ ಅಪಾಯ ತಂದ್ಕೋತೇನೆ. ಇವಳು ಟೈಮ್ ಚೆನ್ನಾಗಿರೋದಕ್ಕೆ ನೀವು ಇಲ್ಲಿದ್ರೆ ಆತೆ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಇವಳನ್ನ. ನಿಮ್ಮನ್ ಕೇಳೋ ಬದಲು ನಮ್ಮ ಅಕ್ಕನ್ ಕೇಳಿದ್ರೆ ನನಗ್ ಸರಿಯಾದ ಉತ್ತರ ಆದ್ರೂ ಕೊಡ್ತಾಳ ಅವಳು. ಇರೇ, ನೀನು ನಯನಿ ಅದಕ್ಕಾಗ ಇದನ್ನ ಕೇಳಿ ಅವ್ರೇನಾರು ಬೇಜಾರು ಮಾಡ್ಕೊಂಡ್ರು ಅನ್ಕೋ, ಆಮೇಲೆ ನೀನು ತುಂಬಾ ಅನ್ಭವಿಸ್ತೀಯಾ. ಹೌದೇ, ಮೇಲೆ ನಗ್ನಗ್ತಾ ಇದ್ರು ಮಗುವಿಂದ ದೂರ ಆಗಿ ಒಳಗೆ ಎಷ್ಟು ಸಂಕಟ ಪಡ್ತಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಳೆ. ನಮ್ಮ ಅಕ್ಕನ್ ಮಗು ದೂರ ಆಯ್ತು ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ಮತ್ತೆ ನನ್ನ ಹೆರಿಗೆಲ್ಲೇ ಮಗುನ್ ಕಳ್ಕೊಂಡಲ್ಲ, ಅದಕ್ಕೆ ಯಾಕೆ ಯಾವತ್ತಿ ಅವ್ರು ಬೇಜಾರ್ ಮಾಡ್ಕೊಂಡಿಲ್ಲ? ಯಾಕೆ ಅಂದ್ರೆ ನಮ್ಮ ಅಕ್ಕ ದೊಡ್ಡ ಶ್ರೀಮಂತೆ ಅಲ್ವಾ, ಅದಕ್ಕೆ. ನೀವ್ ಅಯ್ಯೋ ಪಾಪ ಅಂತ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಚಿಕ್ಕಿ. ಏಯ್ ಏಯ್ ನಿಂತ್ಕೊಳ್ಳೇನೆ. ನೀನಿರೋ ವಿಕ್ಕಿ, ಅವಳೇನೋ ಹೇಳ್ಬಿಟ್ಟು ಹೋದ್ಲು ಬಿಡು, ಅದಕ್ಕೆ ನಾನು ಬೇಜಾರು ಮಾಡ್ಕೊಳಲ್ಲ. ಅದು ಹಾಗಲ್ಲ, ಹೀಗೆ ಅಲ್ಲ, ಹಿಂಗ. ಏನ್ ಹೇಳಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳೋದ್ ಬಿಟ್ಟು ಒಬ್ಬೊಬ್ನೇ ಮಾತಾಡ್ತಾ ಇದೆಯಲ್ಲ. ಗಂಟೆ ಅಮ್ಮ ಮನೆಗೆ ಬಂದಿದ್ರು ಸ್ವಾಮಿ. ನಿಮ್ ದೊಡ್ಡಮ್ಮನ ಆತ್ಮನ ಬಂದ್ಸದ್ರ? ಸ್ವಲ್ಪ ಬಿಟ್ಟಿದ್ರ ಗಂಟೆ ಅಮ್ಮನ ಗಂಟ್ಲನ್ನೇ ಕೈಗೆ ಕಿತ್ಕೊಟ್ಬಿಟ್ಟಿರೋರು ಸ್ವಾಮಿ. ಅರ್ಥ ಆಗೋ ತರ ಹೇಳು. ನಮ್ ದೊಡ್ಡಮ್ಮ ಆತ್ಮ ಹಾಗೆ ಬಂದ್ರು. ಗಂಟೆ ಅಮ್ಮ ತುಂಬಾ ಎಮೋಷನಲ್ ಆಗೋಗಿದ್ರು. ಸ್ವಾಧೀನ ರೇಖೆ ರಂಗೋಲೆಗೆ ಆತ್ಮನ ಕರ್ಸಿದ್ರು. ಆತ್ಮನ ಇನ್ನೇನವ್ರು ಬಂಧಿಸ್ಬಿಡ್ತಾರೆ ಅಂತ ಅನ್ನೋಷ್ಟ್ರಲ್ಲಿ ಯಾಕೆ ಸುಮ್ನಾದ್ಯೋ? ನನಗ್ ಸಿಟ್ಟು ಬರ್ಸ್ಬೇಕು ಅಂತನ? ಬೇಗ ಹೇಳು. ನೈನಿಂದಾಗಿ ನಮ್ ದೊಡ್ಡಮ್ಮ ಗಂಟೆ ಅಮ್ಮನ ಎದುರಿಸ್ಬಿಟ್ರು ಸ್ವಾಮಿ. ಮನೆಯಿಂದನೇ ಓಡಿಸ್ಬಿಟ್ರು. ಮಾಟಗಾತಿಯ ಗಂಟೆ ಅಮ್ಮ ಅಷ್ಟು ಬೇಗ ಸೋಲನ್ನ ಒಪ್ಕೊಳ್ಳೋದಿಲ್ಲ ವಲ್ಲಭ. ಒಪ್ಕೊಂಡಿಲ್ಲ ಅಂದ್ರೆ ತೆಂಗಿನಕಾಯಿ ತಗೊಂಡ್ ತಲೆ ಮೇಲೆ ಕೊಡ್ತಾ ಇದ್ರು. ಅವ್ರ ಪೂಜೆಗಿಟ್ಟಿದ್ದ ನಿಂಬೆಹಣ್ಣ ಹಿಂಡಿ ಜ್ಯೂಸ್ ಮಾಡ್ಕೊಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಅಷ್ಟು ದೊಡ್ಡ ಗಲಾಟೆ ಆಯ್ತಾ? ಅಯ್ಯೋ ಸ್ವಾಮಿ, ನೋಡೋದಕ್ಕೆ 2 ಕಣ್ಣು ಸಾಲೇ ಇಲ್ಲ. ಗಾಳಿಗೆ ಸ್ಕ್ರೀನ್ ಎಲ್ಲ ಹಾರ್ತಾ ಇದ್ವು. ಅರ್ಶನ ಕುಂಕುಮ ಅಂತೂ ಮನೆ ಎಲ್ಲ ಚೆಲ್ ಹೋಯ್ತು. ಹಾಲಲ್ಲಿ ಎಂತ ಯುದ್ಧನೇ ನಡೆದೋಯ್ತು ಗೊತ್ತಾ ನಿಮ್ಗೆ? ಗಾಯತ್ರಿ ದೇವಿ ಆತ್ಮ ಯಾಕೆ ಬಂತು? ನೀವೇ ಆತ್ಮ ಬಂತ ಅಂತ ಕೇಳಿದ್ರಿ, ಮತ್ತೆ ನೀವೇ ಯಾಕೆ ಬಂತು ಅಂತ ಕೇಳ್ತಾ ಇದ್ರಲ್ಲ ಸ್ವಾಮಿ. ಪುನರ್ಜನ್ಮ ಪಡೆದಿರುವ ಗಾಯತ್ರಿ ದೇವಿ ಮತ್ತೆ ಆತ್ಮದ ರೂಪದಲ್ಲಿ ಬಂದಿದ್ದಾಳೆ ಅಂದ್ರೆ ಕೇವಲ ಗಂಟೆ ಅಮ್ಮನ್ನ ತಡೆಯೋದಿಕ್ಕೆ ಬಂದಿರ್ತಾಳೆ. ನಮ್ಮ ಮಾಮ್ ಬಗ್ಗೆ ಕೇಳಿದ್ರೆ ವಿಶಾಲ್ ಅವ್ರ ತಾಯಿಯವ್ರ ಆತ್ಮನ ನೋಡ್ಬೇಕು ಅಂತ ಹೇಳ್ದಾಗಿದೆ ಸ್ವಾಮಿ. ನೀವು ಕೊಟ್ಟಿದ್ ಸಲಹೆ. ಇಲ್ಲವಲ್ಲಭ, ಈ ತರ ನಡೆದಿದೆ ಅಂದ್ರೆ ನೀನು ನಿಮ್ಮಮ್ಮ ಹುಷಾರಾಗಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಾಮ್ ಇದ್ರೆ ಅಲ್ವಾ? ಇದ್ದಾಳೆ. ಎಲ್ಲಿ? ಈ ಭೂಮಿ ಮೇಲೆ. ಅವ್ರು ಬದುಕಿದಾರೆ ಅಂತ ನಂಬೋದು ಅಂತೀರಾ? ಅವಳು ಸತ್ತು ಹೋಗಿದ್ದಿದ್ರೆ ಗಂಟೆ ಅಮ್ಮನಿಗೆ ನಿಮ್ಮಮ್ಮನ ಆತ್ಮನೇ ಮೊದಲು ಸಿಕ್ತಿತ್ತು ಕಣೋ. ಇದು ಲಾಜಿಕ್ಕೆ. ಮತ್ತೆ ದೊಡ್ಡಮ್ಮನ ಆತ್ಮ ಕಾಣಿಸ್ತು ಅಂದ್ರೆ ಏನಂತ ಅನ್ಕೋಬೇಕು? ಯಾರು ಅನ್ಕೋಬೇಕು ಅವ್ರು ಅನ್ಕೊಂಡ್ರೇನೆ ಸಾಕು. ಯಾರದು? ಯಜಮಾನ್ರೆ, ಅಮ್ಮ ಅವ್ರ ಫೋಟೋ ಹಿಡ್ಕೊಂಡು ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ನಾನು ಚಿಕ್ಕವನಾಗಿದ್ದಾಗ ಅಮ್ಮ ನನ್ನಿಂದ ದೂರ ಆದ್ರು. ಇನ್ನು ಈ ಜನ್ಮದಲ್ಲಿ ಕಾಣಿಸೋದಿಲ್ಲ ಅಂತ ನನ್ಕೋತಿದ್ದೆ ನಾನಿ. ಆದರೆ ಯಾವಾಗ ನೀನು ಅವ್ರ ಆತ್ಮನ ನೋಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತೋ,
ನನಗೆ ಎಷ್ಟು ಖುಷಿ ಆಯಿತು. ನೀನು ಹೊಟ್ಟೆಲಿ ಹುಡ್ತಾರೆ ಅಂತ ನಿನಗೆ ಹೇಳಿದರೆ ಅಂದ ತಕ್ಷಣ ನಮ್ಮಮ್ಮ ನನ್ನ ಅಪ್ಪ ಅಂತ ಕರೀತಾರೆ ಅಂತ ಮೈ ಮರ್ತ್ಬಿಟ್ಟೆ. ಅಮ್ಮವ್ರು ಹೇಳ್ದಾಗೆ ಈ ಮನೇಲಿ ಎಲ್ಲ ನಡೆದಿದೆ ಅಲ್ವಾ ಯಜಮಾನ್ರೆ? ಅದು ಅಲ್ಲದೆ ಹುಟ್ಟಿದ ದಿನಾನೇ ನಮ್ಮಿಂದ ದೂರ ಮಾಡಿಬಿಟ್ರು ದುಷ್ಟರು. ಆ ವಿಷಯಕ್ಕೆ ಬಂದರೆ ಸ್ವಂತ ಮಗಳನ್ನ ಮನೇಲೇ ಇಟ್ಕೊಂಡು ಇನ್ನೂ ಮನೆಗೆ ಬರಲಿಲ್ಲ ಅಂತ ನಿನ್ನ ಹತ್ರ ಸುಳ್ಳು ಹೇಳೋ ನಾನು ಕೂಡ ನಿನ್ನ ಮೋಸ ಮಾಡ್ದ ಹಾಗೆ ನೈನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ಬೈತಾ ಇದ್ದೀನಿ ಅಂತನಾ? ನನ್ನ ಮಗುನ ಎತ್ಕೊಂಡು ಹೋಗಿರೋರ್ಗೆ ಏನಂದ್ರೂ ಕಡಿಮೆನೆ. ಅಂದಾಗೆ ನೈನಿ, ಚಿಕ್ಕ ಮಗುವಾಗಿ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಚಿಂತೆ ಮಾಡಬೇಕು ಅಥವಾ ಹೋದ ಜನ್ಮದ ಆತ್ಮರೂಪದಲ್ಲಿ ಬಂದು ನಿನಗೆ ಕಾಣಿಸ್ಕೊಂಡ್ರಲ್ಲ ಅಂತ ಖುಷಿ ಪಡಬೇಕು, ಒಂದು ಗೊತ್ತಾಗ್ತಿಲ್ಲ. ನಿಮ್ಮ ಹತ್ರ ಮಾತಾಡ್ಕೊಂಡು ಆ ವಿಷಯನೇ ಮರ್ತೋದೆ. ಅಮ್ಮವ್ರ ಹತ್ರ ಮಾತಾಡ್ದೆ ಆದ್ರೆ ಮನೆಗೆ ಬಂದಿದ್ದ ಗಂಟೆ ಅಮ್ಮನ ವಾಪಸ್ ಕಳ್ಸೋ ಭರದಲ್ಲಿ ಅಮ್ಮವರು ಹೊರಟೋದ್ರು. ಆಮೇಲೆ ಎಲ್ಲ ಕಡೆ ನೋಡ್ದೆ, ಅಮ್ಮವ್ರು ಕಾಣಿಸ್ಲಿಲ್ಲ. ಆತ್ಮನ ಬಂಧಿಸೋದಕ್ಕೆ ಬಂದಿದ್ದ ಆ ಮಾಟುಗಾತಿನ ಅಮ್ಮ ತಡೆದ್ರು ಅಂತಂದೆ. ಹಾಗಾದ್ರೆ ಅಮ್ಮ ಇಲ್ಲೇ ಇದ್ದಾರೆ ಅಂತ ಅನ್ಕೋಬೋದಾ? ಇಲ್ಲೇ ಇದ್ದಾರೆ ಅಂದ್ರೆ ಮಗುವಾಗೇ ಇರ್ಬೇಕಲ್ವಾ? ಆತ್ಮ ಆಗಿ ಆ ರೂಪದಲ್ಲಿ ಹೇಗ್ ಬಂದ್ರೂ ಗೊತ್ತಾಗ್ಲಿಲ್ಲ. ನಂಗೂ ತುಂಬಾ ಪ್ರಶ್ನೆಗಳಿವೆ. ನೀನು ಮಗು ಹುಟ್ಟಿದ ಮೇಲೆ ನೋಡ್ಲಿಲ್ವಲ್ಲ, ಅದಕ್ಕೆ ನನಗೆ ಸಮಾಧಾನ ಮಾಡೋದಕ್ಕೆ ಬಂದ್ರು ಅಂತ ಕಾಣುತ್ತೆ. ನೀವ್ ಕೂಡ ನೋಡ್ಲಿಲ್ಲ ಅಲ್ವಾ ಯಜಮಾನ್ರೆ? ಹೌದೌದು, ನಾನು ನೋಡಲಿಲ್ಲ. ಈಗ ಹೇಗಿದ್ದಾರೋ ಏನು ಮಾಡ್ತಿದ್ದಾರೋ? ಅಮ್ಮವ್ರೇನಾದ್ರೂ ಆತ್ಮರೂಪದಲ್ಲಿ ಕಾಣಿಸ್ಕೊಂಡ್ರೆ ಮಗು ಆಗಿ ಎಲ್ಲಿದ್ದೀರಾ ಹೇಳಿ ಅಂತ ಕೇಳ್ತೀನಿ. ಇಲ್ಲಿ ಕೊಡಿ. ಬನ್ನಿ ಬನ್ನಿ ಸ್ವಾಮಿಗಳೇ, ಸ್ವಾಗತ ಸುಸ್ವಾಗತ ವೆಲ್ಕಮ್. ನೀವೇನು ಅನ್ಕೋತಿರೋ ಅದೆಲ್ಲ ನೀವು ಅಂತಿಲ್ಗೆ ಬರಲೇಬೇಕಾಗಿತ್ತು. ಇಲ್ಲಿ ಬಂದ್ಮೇಲೂ ಈ ತರ ಹೇಳ್ತಿದ್ದೀರಲ್ರಿ ನೀವು? ಆ ಏನ್ ವಿಷಯ ಅಂತ ಕೇಳಿದ್ರು, ಎಲ್ರ ಮುಂದೆ ಹೇಳಲಿ ಅಂತ ಗುರುಗಳನ್ನ ಕರ್ಕೊಂಡು ಬಂದೆ. ಎಷ್ಟು ಜನ ಕರಿಬೇಕು ವಲ್ಲಭ? ಊಟಕ್ಕ ಹರಟೆಗ ನೀವು ಅವಸರ ಮಾಡ್ಬೇಡ್ರಿ. ನನ್ ಗಂಡ ಈ ತರ ಆಡ್ತಿರೋದ್ ನೋಡಿದ್ರೆ ಮ್ಯಾಟರ್ ಏನೋ ಇಂಪಾರ್ಟೆಂಟೇ ಅನ್ಸುತ್ತೆ. ನೈನಿ, ಸುಮನ, ವಿಶಾಲ್, ವಿಕ್ರಾಂತ್ ಎಲ್ರು ಬನ್ನಿ. ಕಮ್ ಕಮ್ ಕಮ್, ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸ್ವಾಮೀಜಿನ ಯಾರ್ ಬರಕ್ ಹೇಳಿತು? ನನ್ ಗಂಡನೇ ತುಂಬಾ ಅರ್ಜೆಂಟ್ ಕೆಲ್ಸ ಅಂತ ಕರ್ಕೊಂಡ್ ಬಂದಿದ್ದಾರೆ. ಏನಾಯ್ತು ಬ್ರೋ? ಹಾ ಇನ್ನು ಏನಾಗ್ಬೇಕು? ಅಯ್ಯೋ, ಗಾಯತ್ರಿ ಪಾಪ ಬಂತು, ಉಲುಚಿ ಪಾಪನು ಬಂತು, ಮಾವ್ ಮಾತ್ರ ಇನ್ನು ಬಂದೇ ಇಲ್ಲ. ಮಾಯಾವಿ ಹುಡುಗಿ ವಿಶಾಲಾಕ್ಷಿ ನಮ್ ಕಣ್ ತಪ್ಸಿ ನಂಜನಗೂಡು ಹೋಗ್ಬೇಕು ಅಂತಿದ್ದಾಳೆ. ಅದ್ ಹೇಗ್ ಹೊರಟೋಗ್ತಾಳೆ? ನೀವ್ ಹೇಗ್ ಸುಮ್ನಿರ್ತೀರಾ ಬಾವಾ? ನಮ್ ಜೊತೆ ನೀವೇ ಬರ್ತೀರಾ ಅಂದ್ರೆ ಕರ್ಕೊಂಡು ಹೋಗ್ತೀವಿ, ಆದ್ರೆ ವಾಪಸ್ ಬರಲ್ಲ. ಯಾಕೆ? ನಂಜನಗೂಡ್ಗ್ ಹೋಗಿ ಅಲ್ಲಿಂದನೇ ಕೈಲಾಸಕ್ಕೆ ಹೋಗ್ತಾರ ನಿಮ್ಮಮ್ಮ? ಅಯ್ಯೋ, ಸರಿಯಾಗಿ ನೀನ್ ಹೇಗ್ ಹೇಳ್ದೆ ದುರಂದರ? ನೀನ್ ತಮಾಷೆ ಮಾತನ್ನ ನಿಲ್ಲಿಸ್ತ್ಯಾ? ತಿಲೋತ್ತಮ ಅತ್ತಿಗೆ ವಿಷಯನ ಹೇಳಿ ಇಲ್ಲಿಂದ ಹೊರಡಿ. ವಲ್ಲಭ, ಮಾವನ್ ಬಗ್ಗೆ ವಿಶಾಲಾಕ್ಷನ್ ಕೇಳಬೇಕು, ಓಕೆ. ಸ್ವಾಮೀಜಿನ ಬಲವಂತವಾಗಿ ಯಾಕೆ ಕರ್ಕೊಂಡು ಬಂದೆ? ಮುಖ್ಯವಾದ ವಿಷಯ ಇದೆ ತಮ್ಮ. ನೆನ್ನೆ ಗಾಯತ್ರಿ ದೊಡ್ಡಮ್ಮವ್ರ ಆತ್ಮ ಬಂದು ಮಾಟ್ಕಾತಿನ ಓಡಿಸ್ತು ಅಂತ ನಿನ್ ಹೆಂಡ್ತಿನ ಹೇಳದ್ಲಲ್ಲ. ನೀವು ಮಾಡಿರೋ ಗನಂಧಾರಿ ಕೆಲ್ಸಕ್ಕೆ ಪ್ರತಿಫಲ ಕೂಡ ಹಾಗೆ ಇರುತ್ತೆ. ಇದ್ರೆ ಇರ್ಲಿ, ಅಮ್ಮ ಮಗಳಾಗ ಹುಟ್ಟಿದ್ಮೇಲೆ ಮತ್ತೆ ಅಮ್ಮನಾತ್ಮ ಹೇಗ್ ಬರುತ್ತೆ? ಯಾಕೆ ಬರೋದಿಲ್ಲ?
ನಾನು ನೈನಿ ಅಮ್ಮನ ಅಮ್ಮ ಅಂತ ಕರಿತೀನಿ. ನನ್ನ ಮಗಳು ತರ ನುಡ್ಕೋತಾರೆ. ಡಮ್ಮಕ್ಕ ನನ್ನ ಅಮ್ಮ ಅಂತ ಕರೀತಾಳೆ. ಅಂದ್ಮೇಲೆ ಮಗಳು ನಾನೇ ಅಮ್ಮನು ನಾನೇ ಅಲ್ವಾ? ಹಾಗೆ ಗಾಯತ್ರಮ್ಮ ಕೂಡ ಬರ್ಬೋದು ಅಲ್ವಾ? ಅರ್ಥ ಆಯ್ತವಲ್ಲಬಾ? ಮಗಂಗ ಅಪ್ಪ ಆದ್ರೆ ಈ ಅಪ್ಪನಿಗೆ ಮಾತ್ರ ಏನೂ ಅರ್ಥ ಆಗಲ್ಲ ಬೆಪ್ಪ. ಸ್ವಾಮೀಜಿ, ನನ್ನ ಅನುಮಾನನ ಬಗೆಹರಿಸ್ಬೇಕು. ಕೇಳು ಸುಮನ, ಈಗ ಗಾಯತ್ರಿ ಅತ್ತೆ ಅವ್ರ ಆತ್ಮ ಮಗು ದೇಹದಲ್ಲಿ ಇರ್ಬೇಕಲ್ವಾ? ಹುಟ್ಟಿ ಸತ್ ಹೋಗಿ ಮತ್ತೆ ಆತ್ಮ ಆಗ್ ಬಂದಿದ್ರು ಕೂಡ ಅತ್ತೆ ತರ ಹೇಗ್ ಬರ್ತಾರೆ? ಒಳ್ಳೆ ಪ್ರಶ್ನೆನೇ ಕೇಳಿದೆ. ಯಾವ ವಯಸ್ಸಲ್ಲಿ ಪ್ರಾಣ ಬಿಟ್ಲೋ ಆ ಶಕ್ತಿನ ಅನುಸರಿಸಿ ಆತ್ಮ ಪುನರ್ಜನ್ಮಕ್ಕೋಸ್ಕರ ಹುಡುಕಾಡ್ತಾನೆ ಇರುತ್ತೆ. ಹಸುಗೂಸಾಗಿರೋ ತನ್ನ ದೇಹನ ಮಣ್ಪಾಲ್ ಮಾಡಕ್ ನೋಡಿದ್ರೆ ಆತ್ಮ ಶಕ್ತಿಶಾಲಿಯಾಗಿ ಬರುತ್ತೆ ಹೊರತು ಶಕ್ತಿ ಇಲ್ಲದೆ ಇರೋ ಮಗು ಥರ ಬರೋದಿಲ್ಲ. ಅಮ್ಮ ಮನೆಗೆ ಬಂದರು ಅಂತ ನೈನಿ ಹೇಳಿದ್ಲು ನಮಗೆ. ಆದರೆ ಅವಳಿಗೆ ಬಿಟ್ಟು ನಮ್ಗೆ ಯಾರಿಗೂ ಅವರು ಕಾಣಿಸ್ಲೇ ಇಲ್ಲ. ಅದೃಷ್ಟನೇ ಇಲ್ಲ ಅನ್ಸುತ್ತೆ. ನೀವ್ ನೋಡ್ಲಿಲ್ಲ ಅಂದ್ರೆ ಬೇಡ ಬಿಡಿ ಬಾವಾ. ತಿಲೋತ್ತಮ ಮತ್ತೆ ಸರ್ಪದ್ವೀಪದಿಂದ ವಾಪಸ್ ಬಂದ್ಮೇಲೆ ಅವ್ರೇ ನೋಡೋರಂತೆ ಬಿಡಿ. ಅಷ್ಟಾದ್ರೆ ಸಾಕು ನಮ್ಗೆ. ಯಾವಾಗ ವಾಪಸ್ ಬರ್ತಾಳೆ ಅಂತ ಹೇಳೋವರೆಗೂ ಸುಮ್ಮನಮ್ಮ ಹಠ ಬಿಡೋದಿಲ್ಲ ತಂಗ್ಯವ್ವ. ಸರ್ಪದ್ವೀಪಕ್ಕೆ ಹೋದ್ಮೇಲೆ ಗಾಯತ್ರಿ, ಉಲ್ಲೂಚಿ ಮತ್ತವ್ರು ಬೇರೆ ಬೇರೆ ಆದ್ರು. ಮತ್ ಬೇರೆ ಬೇರೆ ಆಗಿದ್ರೆ ಉಲುಚಿ ಗಾಯತ್ರಿ ಮಾತ್ರ ಒಟ್ಟಿಗೆ ಬಂದ್ರಲ್ಲ. ನಾನ್ ಮಾತ್ರ ವಿಷಯ ಹೇಳ್ತೀನಿ, ವಿವರಗಳನ್ನ ನೀವೇ ತಿಳ್ಕೋಬೇಕು. ಆಂಟಿ, ನೀವು ಡಿಸ್ಟರ್ಬ್ ಮಾಡಬೇಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ಒಬ್ಬೊಬ್ರು ಒಂದೊಂದ್ ದಾರಿಗೆ ಹೋದ್ಮೇಲೆ ಗಾಯತ್ರಿ ಅಮ್ಮ ಆತ್ಮ ಬಲದಿಂದ ಗಾಯತ್ರಿ ಪುಟ್ಟಿನ ಗುರುಗಳು ಮನೆ ಕರ್ಕೊಬರಕಾಯ್ತು. ಮತ್ತೆ ಉಲೂಚಿ ವಲ್ಲವ, ಉಲುಚಿ ಕೂಡ ಸ್ವಾಮೀಜಿ ಜೊತೆನೆ ವಾಪಸ್ ಬಂದ್ಲು. ನಾವು ತಿಳ್ಕೊಬೇಕಾಗಿರೋದು ಮಾವನ್ ಬಗ್ಗೆ. ಹೌದು ಹೌದು. ಪುಟಿ, ಮೊದಲು ನನ್ನ ಮಾವನ್ ಬಗ್ಗೆ ಹೇಳ್ತೀಯಾ? ತಿಲೋತ್ತಮ ಅಮ್ಮ ಕೂಡ ಸರ್ಪದ್ವೀಪದಿಂದ ಹೇಗೋ ಮಾಡಿ ಹೊರಗೆ ಬಂದಿದ್ದಾರೆ. ಹೇಗೆ ಅನ್ನೋದು, ಹೇಗಿದ್ದಾರೆ ಅನ್ನೋದು ಅದು ನೀವು ತಿಳ್ಕೋಬೇಕಾಗಿರೋ ವಿಷಯ. ಹೇಗೆ? ಉಲುಚಿ ಥರ ಮಾಮ್ ರೂಪನೂ ಬದಲಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಹೇಗಿರ್ತಾರೆ ಅಂತ ಗೊತ್ತಿಲ್ಲ ಅಲ್ವಾ? ಲೈ, ನಾವು ಗುರ್ತು ಹಿಡಿದಿದ್ರು ಮಾಮ್ ಅಂತೂ ನಮ್ಮನ್ನ ಗುರ್ತು ಹಿಡಿತಾರಲ್ವೇನೋ? ಹೌದು ಬ್ರೋ. ಮನೆಗೆ ಬಂದ್ರೆ ಸಾಕು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಹೇಳಿದ್ನಲ್ಲ, ಈಗ ನನ್ಗೆ ಹೋಗಕ್ ಬಿಡ್ತೀರಾ? ನೀನ್ ಹೋದ್ರೆ ಬರಲ್ಲ. ತಿಲೋತ್ತಮ ಮತ್ತೆ ಬಂದ್ಮೇಲೆ ಹೋಗು. ಸುಮನ, ವಿಶಾಲಾಕ್ಷಿ ಹೊರಗಡೆ ಕಾಲಿಟ್ರೇನೆ ತಿಲೋತ್ತಮ ಮನೆ ಒಳಗಡೆ ಕಾಲಿಡೋಕ್ ಸಾಧ್ಯ. ಇದೆಂತ ಕಂಡೀಷನ್ ರೀ? ಅದಕ್ಕೆ ಕಾರಣ ಇರತ್ತೆ ಬಿಡೆ, ಸುಮ್ಮನೆ ಹೇಳಲ್ಲ ದೊಡ್ಡವರು. ಹಾಗಾದ್ರೆ ನೀನು ಹೊರಟು ವಿಶಾಲಾಕ್ಷಿ. ತಿಲೋತ್ತಮ ಮತ್ತೆ ವಾಪಸ್ ಬರೋದು ಮುಖ್ಯ.
ವಿಶಾಲಾಕ್ಷಿ, ನೀನ್ ಇಲ್ಲೇ ಇದ್ರೆ ಅತ್ತೆ ಇಲ್ಲಿಗೆ ಬರಕ್ಕಾಗಲ್ಲ ಅಂದ್ಮೇಲೆ ನೀನ್ ಇಲ್ಲೇ ಇರ್ಬೋದಲ್ವಾ? ಏಯ್ ನಿನ್ ಫಿಟ್ಟಿಂಗ್ ಇಡ್ಬೇಡ ಕಣೆ. ಹಾ, ಗಂಡ ಅಂತ ನನಗೆ ಸರಿಯಾಗಿ ಊಟನೂ ಹಾಕಲ್ಲ ನೀನು. ನೈನಿನೇ ಕರ್ದು 3 ಹೊತ್ತು ಊಟ ಹಾಕ್ತಾ ಇದ್ದಾಳೆ. ಆದ್ರೂ ಸರಿ, ನಿಮಗ್ ಬುದ್ಧಿ ಬರಲ್ಲ ಅನ್ಸುತ್ತೆ. ಅದಕ್ಕೆ ನೀವು ಸ್ವಲ್ಪ ಸುಮ್ಮನೆ ಪ್ರಾಬ್ಲಮ್ ಎಂಡಿಂಗ್ ಸ್ಟೇಜಿಗೆ ಬಂದಾಗ ಅದನ್ನು ದೊಡ್ಡದು ಮಾಡಬಾರ್ದು, ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾದ್ರೆ ನೀವು ವಿಶಾಲಾಕ್ಷಿನ ವಾಪಸ್ ಕಳ್ಸಿ ಜವಾಬ್ದಾರಿ ಕಳ್ಕೊತೀರಾ ಅಂತಾಯ್ತು. ಹಾಗೆ ಅನ್ಕೋತೀಯಾ? ಮಾಮ್ ಬಂದಿಲ್ಲ ಅಂದ್ರೆ ಇನ್ಯಾರನ್ನ ಕೇಳೋದು? ಕಂಪ್ಲೇಂಟ್ ಕೊಟ್ರು ವಿಶಾಲಾಕ್ಷಿ ಸಿಗಲ್ಲ, ಇನ್ಯಾರು ಜವಾಬ್ದಾರಿ ತಗೋತಾರೆ? ನಾನು ಜವಾಬ್ದಾರಿ ತಗೋತೀನಿ. ತಿಲೋತ್ತಮ ವಾಪಸ್ ಬರ್ದಲೇ ಹೋದ್ರು, ವಿಶಾಲಾಕ್ಷಿ ಹೇಳ್ದಂಗೆ ನಡಿದಲೇ ಹೋದ್ರು. ಅದಕ್ಕೆ ನಾನು ಸಮಜಾಯಿಸಿ ಕೊಡ್ತೀನಿ. ಒಳ್ಳೇದು ಸ್ವಾಮಿ. ವಲ್ಲಭಾವ, ಸ್ವಾಮೀಜಿ ಹೇಳ್ತಿದಾರಲ್ಲ. ಮಾಯವಿ ಮಗು, ನೀನು ಹೊರಡು. ಹೋಗೋ ಮೊದಲು ಒಂದು ಮಾತು. ಜೀವನದಲ್ಲಿ ಎದುರಾಗೋ ಪ್ರತಿಯೊಂದನ್ನು ಸ್ವೀಕರಿಸಬೇಕು ಅನ್ನೋ ಧೈರ್ಯ ಇದ್ದಾಗ ಮಾತ್ರ ನೀವ್ ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಇಲ್ಲ ಅಂದ್ರೆ ನಿಮ್ ನೆರಳಕ್ಕೂ ಕೂಡ ನೀವ್ ಹೆದರ್ಕೋತೀರಾ. ನಾನು ಹೋಗಿ ಬರ್ತೀನಿ. ಯಾರೋ ಗಂಟೆ ಹೊಡೆಯೋ ಥರ ಶಬ್ದ ಕೇಳಿಸ್ತಲ್ಲ. ನನ್ನ ಹೆಂಡತಿ ಹಾಸಿನಿಗೆ ಪೂಜೆ ಮಾಡೋ ಮೂಡ್ ಬಂದಿರುತ್ತೆ ಅಷ್ಟೇನೆ. ನೀವೇನ ಗಂಟೆ ಹೊಡೆದಿದ್ದು? ಹೌದು ಕಣೋ. ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ? ಗಾಯತ್ರಿ ದೇವಿನ ಬನ್ಸಿ ಕರ್ಕೊಂಡು ಹೋಗೋದಿಕ್ಕೆ. ನನಗೆ ಇರೋದಕ್ಕೆ ಜಾಗ ಕೊಟ್ಟಿರು ಗಾಯತ್ರಿ. ನೀನು ಎಚ್ಚರವಾಗಿದ್ರೆ ನಾನು ಆಚೆ ಬರೋದಕ್ಕಾಗಲ್ಲ. ನನ್ನನ್ನ ಬಂಧಿಸಕ್ಕೆ ಬಂದಿರೋ ಮಾಟಗಾತಿ ಗಂಟೆಯಮ್ಮ ನಿನ್ನನ್ನ ಗುರ್ತು ಹಿಡಿದ್ರೆ ನನ್ನ ಮಗನ ಪ್ರಯತ್ನ, ನನ್ನ ಪ್ರತೀಕಾರ ವಿಫಲ ಆದ ಹಾಗೆ. ಮತ್ತೆ ನಾನು ಬಂದು ನಿನ್ನಲ್ಲಿ ಐಕ್ಯ ಆಗೋವರೆಗೂ ನಿನಗೆ ಪ್ರಜ್ಞೆ ಬರೋದಿಲ್ಲ. ದುಷ್ಟಶಕ್ತಿಗಳ ಕೈಗೆ ಸಿಗದೆ ನಿನ್ನ ರೂಪ ಮತ್ತೆ ಬರಬೇಕು ಅಂತ ವಿಶಾಲಾಕ್ಷಮ್ನವ್ರನ್ನ ಕೇಳ್ಕೋಬೇಕು. ಹೋಗ್ಬರ್ತೀನಿ. ನಾನೇನು ಕರೀಲೇ ಇಲ್ವಲ್ಲ, ಯಾಕೆ ಬಂದ್ರೆ? ಆತ್ಮದ ವಾಸನೆ ಬರ್ತಿದೆ ಕಣೋ. ಹಾಗಿರ್ಬೇಕಾದ್ರೆ
ನನ್ನನ್ ಯಾಕೆ ಯಾರಾದ್ರೂ ಕರಿಬೇಕು? ನಮ್ ದೊಡ್ಡಮ್ಮನ್ ಪವರ್ ಆಗ್ಲೇ ನೋಡಿದ್ರಲ್ವಾ? ಯಾರ ಜೊತೆ ಮಾತಾಡ್ತಿದ್ದಾರೆ ವಲ್ಲಭಾವ?